ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಕ್ಯಾಪ್ಸಿಕನ್ ರೈಸ್ ಮಾಡಕತ್ತೀನಿ. ಕ್ಯಾಪ್ಸಿಕನ್ ರೈಸ್ ಮಾಡೋಕೆ ಇಲ್ಲಿ 2 ಸ್ಪೂನ್ ಶೇಂಗಾ ಕಾಳು ಹಾಕ್ಕೊಂಡೀನಿ. ಕಡಾಯಿಗೆ ಶೇಂಗಾ ಕಾಳು ಹಾಕಿಬಿಟ್ಟು ಇವನ್ನೆಲ್ಲ ಹುರಿಯಾಕತ್ತೀನಿ. ಸ್ವಲ್ಪ ಹುರಿದ್ಬಿಟ್ಟು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡೀನಿ. ನಾನು ಹಾಕಿಬಿಟ್ಟು ಇವನು ಎಲ್ಲ ಹುರಿಯಾಕತ್ತೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಕಿಬಿಟ್ಟು ಇವಾಗ ಎಲ್ಲ ಹುರಿದ್ಬಿಟ್ಟು ನೋಡಿ 1 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನು ಎಲ್ಲ ಹುರಿಯಾಕತ್ತೀನಿ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ನಾನು ಜೀರಿಗೆ ಹಾಕಿಬಿಟ್ಟು 4 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನ್ನೆಲ್ಲ ಹುರಿಯಾಕತ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಮಟ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹುರಿದ್ಮ್ಯಾಗ ಇವಾಗ ನೋಡಿ ಎಲ್ಲ ಹುರಿದವು. ತೆಗೆದು ಆರಕ್ಕೆ ಇಟ್ಟಿದ್ನ ಎಲ್ಲ ಆರಿದ್ದು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ನಾನು ಹುರಿದಿಟ್ಕೊಂಡಿದ್ದು ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಹಾಕಿಬಿಟ್ಟು ಇವನ್ನ ನೋಡಿ ರುಬ್ಕೊಂಬಂದಿನಿ. ಪೌಡರ್ ಆಗೈತಿ. ಇವಾಗ ಇದನ್ನ ಸೈಡಿಗಿಟ್ಟು ಒಂದು ಕಡಾಯಿ ಒಳಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ನಾನು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೀನಿ. ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನ್ನೆಲ್ಲ ಹುರಿಯಾಕತ್ತೀನಿ. ಹುರಿದ್ಬಿಟ್ಟು ಇವಾಗ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನ್ನೆಲ್ಲ ಫ್ರೈ ಮಾಡಕತ್ತೀನಿ. ಇವಾಗ ನೋಡಿ ಒಂದು ಚಿಕ್ಕದೊಂದು ಕ್ಯಾಪ್ಸಿಕನ್ ದೊಡ್ಡ ಪೀಸ್ ಕಟ್ ಮಾಡಿ ಹಾಕ್ಕೊಂಡೀನಿ. ದಪ್ಪ ಕಟ್ ಮಾಡಿ ಹಾಕ್ಕೊಂಡೀನಿ. ಇವಾಗ ಇವನ್ನೆಲ್ಲ ಫ್ರೈ ಮಾಡಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ. ಅರಿಶಿನ ಪುಡಿ ಹಾಕಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ದ ಪೌಡ್ರ ಹಾಕ್ಕೊಳಕತ್ತೀನಿ. ನೋಡಿ ಹಾಕಿಬಿಟ್ಟು ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಕತ್ತೀನಿ. ನಾನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಅನ್ನ ಹಾಕ್ಕೊಳಕತ್ತೀನಿ. ನಾನು ಉಳಿದ ಅನ್ನನೂ ಮಾಡ್ಕೋಬೋದು. ಮತ್ತು ಬೆಳಿಗ್ಗೆ ಮಾಡಿದ್ದ ಅನ್ನನ ಮಾಡತ್ನಿ. ಅದನ್ನ ಉಳಿದ ಅನ್ನದಿಂದನೂ ಈ ಥರ ಕ್ಯಾಪ್ಸಿಕನ್ ರೈಸ್ ಮಾಡ್ಕೊಂಡು ತಿನ್ಬೋದು. ಅನ್ನ ಮಾಡಿ ಇಟ್ಕೊಂಡಿದ್ದು ನಾನು ಎಲ್ಲ ಈಗ ಮಿಕ್ಸ್ ಮಾಡತ್ತೀನಿ. ನೋಡಿ ತುಂಬ ರುಚಿಯಾಗಿತ್ತು. ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತಿ. ಅಷ್ಟು ಸಖತ್ತಾಗಿತ್ತು ರೈಸು. ನೋಡಿ ಇವಾಗೆಲ್ಲ ಮಿಕ್ಸ್ ಎಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಲೆಮನ್ನ ಹಿಂಡಾತೀನಿ. ಅಂದರೆ ನಿಂಬೆಹಣ್ಣು ಹಿಂಡಾಕತ್ತೀನಿ. ನಿಂಬೆಹಣ್ಣು ಹಿಂಡಿಬಿಟ್ಟು ಸಣ್ಣಂಗೆ ಕಟ್ ಮಾಡಿದ್ದ ಕೊತ್ತಂಬರಿ ಹಾಕ್ಕೊಂಡೀನಿ. ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಾಕತ್ತೀನಿ. ನೋಡಿ ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಮತ್ತು
ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗೆ ಕಟ್ಬೋದು. ಉಳಿದ ಅನ್ನದಿಂದನೂ ಈ ಥರ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿತ್ತು ರೈಸು, ಕ್ಯಾಪ್ಸಿಕನ್ ರೈಸು. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದು ನಾನು. ಸಖತ್ತಾಗಿ ಬಂದಿತ್ತು, ರೈಸ್ ಆಗಿತ್ತು. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಮಸ್ತಾಗೈತಿ ರೈಸು, ತುಂಬ ರುಚಿಯಾಗಿ ಆಗಿತ್ತು. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.